ಮಾಡ್ತೀರಿ, ಯಾಕಂದ್ರೆ ಉತ್ಪನ್ನ ಐತೆ ಅದ್ರಾಗ. ಬಿಲ್ಲಿಗೆ 10% ತಗೊಳ್ಳಾರ್ದೇನೆ ಯಾವ ಮಂತ್ರಿನೂ ಬಿಲ್ ಮಾಡೋದೇ ಇಲ್ಲ. ಯಾವ ಪಾರ್ಟಿ ಅಂತಲ್ಲ, ಅದು ಮೊದಲು ಅಡ್ವಾನ್ಸ್. ಅದು 10 ಕೋಟಿ ಬಿಡುಗಡೆ ಆಗ್ಬೇಕಾದ್ರೆ 10% ಅಂದ್ರೆ ಎಷ್ಟಾಯ್ತು? 10 ಕೋಟಿ ಆಯ್ತಂದ್ರೆ ಆ 10 ಕೋಟಿ ಬಿಲ್ ಮಾಡ್ತೀನಿ ಅಂದ್ ಏನು ಮಾಡ್ತಾನ ಮಂತ್ರಿ? 10 ಕೋಟಿ 10% ತಗೋತಾನ, ರಿಲೀಸ್ ಮಾಡೋದು 5 ಕೋಟಿ. 8% ಇದಾಯ್ತು. ಇನ್ನ 5 ಕೋಟಿ ಮುಂದೆ ಕೊಡ್ತೀನಿ ನಡಿ ಆಯ್ತು. ಹೀಗಾಗಿ ನಮ್ಮ ನೀರಾವರಿ ಯೋಜನೆಗಳು ನಾ ಹೇಳಿದೆ ಮೊನ್ನೆ ಅಲ್ರಿ, ಬೆಂಗಳೂರಿನಾಗ ಒಂದು ಪ್ಯಾರಿಪಲ್ ರೋಡ್ ಮಾಡ್ಲಕತ್ತೀರಿ 29,000 ಕೋಟಿ ರೂಪಾಯಿ. ಯಾವುದೋ ವರ್ಲ್ಡ್ ಬ್ಯಾಂಕಿನ ಸಾಲ ತರ್ಲಕತ್ತೀರಿ. ನೀವು ಕೃಷ್ಣ ತೊಗೊಂಡು ಬರ್ರಪ್ಪ, ಒಂದು ಲಕ್ಷ ಕೋಟಿ ತಂದು ಒಂದು ಮುಗಿಸ್ಬಿಡ್ರಿ. ಹಂಗಿಲ್ಲತ್ತಾರ ಅವ್ರು ಒಳಗೆ. ಅದು ಮುಗಿಸಿದ್ರೆ ನಮ್ಗೇನು ಸಿಗ್ಬೇಕ್ರಿ? ಕೆನಲ್ ರಿಪೇರಿ ಒಳಗೆ ಇದು ಇಲ್ಲ. ಇದು ನಮ್ಮ ವಾಸ್ತವಿಕ ಪರಿಸ್ಥಿತಿ. ನಮ್ಮ ಜಿಲ್ಲೆಯದ್ದು ಉತ್ತರ ಕರ್ನಾಟಕದಿದೆ. ರಾಜ್ಯದಲ್ಲಿ ದೇಶದಲ್ಲಿ ನಾವು ನೋಡ್ಲಕತ್ತೀವಲ್ಲ, ಕಾಂಟ್ರಾಕ್ಟರ್ ಏನು ಮಾಡ್ತಾನೆ? 1 ಕೋಟಿ ರೂಪಾಯಿ ಕೆನಲ್ದ 10 ಕೋಟಿ ಮಾಡಿ ಬಿಲ್ ತಗೊಂಡಿರ್ತಾನೆ. ನಿಮ್ಗೇನೂ ಗುರ್ತಿರೋದಿಲ್ಲ, ನಮಗೂ ಗುರ್ತಿರೋದಿಲ್ಲ. ಅವ್ನು ಸುಮ್ಮನೆ ಕಲ್ಲು ಐತಾನೆ, ಗಿಡ ಐತಾನೆ, ಅಲ್ಲಿ ಗಿಡನೂ ಇರೋದಿಲ್ಲ, ಕಲ್ಲು ಇರೋದಿಲ್ಲ. ಎಸ್ಟಿಮೇಟ್ ಹಂಗೆ ಮಾಡ್ತಾರೆ. ಮೊದಲು ತಗೋದು 1 ಕೋಟಿ ರೂಪಾಯಿ ತೊಗೊಂಡಿರ್ತಾರೆ, ಮುಂದೆ ಬಿಲ್ ತೆಗೆ 10 ಕೋಟಿ ಮಾಡಿರ್ತಾರೆ. ಎಲ್ಲರೂ ಕೊಡ್ಬೇಕಲ್ಲ, MLA ಕೊಡ್ಬೇಕು, ಮಂತ್ರಿ ಕೊಡ್ಬೇಕು, ಮುಖ್ಯಮಂತ್ರಿ ಕೊಡ್ಬೇಕು, ಅಲ್ಲಿಂದ ದಿಲ್ಲಿ ಒಳಗೆ ಕೂತ ಹೈಕಮಾಂಡ್ ಕೊಡ್ಬೇಕು, ಅವ್ರ ಸ್ಟಾರ್ ಹೋಟೆಲ್ಗೆ ಬಂದಾಗ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಮಂತ್ರಿಗಳು. ಈಗಾಗಲೇ ಸಮಯ ಭಾಳಾಗಿದೆ, ಎಲ್ಲರೂ ಊಟ ಮಾಡಬೇಕಾಗಿದೆ, ನಮಗೂ ಹಸುವಾಗಿದೆ. ನಮ್ಮ MB ಪಾಟೀಲ್ರು, ಅಪ್ಪಾಜಿ ನಾಡಗೌಡರು ನಿಜವಾಗಿ ವಾಸ್ತವಿಕತೆ ಏನಿದೆ ಅದನ್ನು ಮಾತನಾಡಿದ್ದಾರೆ. ಏನಿತ್ತು ವಿಜಯಪುರ ಜಿಲ್ಲೆ ನೀರಾವರಿ ವಂಚಿತವಾದಂಥ ಜಿಲ್ಲೆ. ಈ ಒಂದು ಸಂಸ್ಥೆ ಈಗಾಗಲೇ ನಮ್ಮ ಮಾನ್ಯ ಕುಲಪತಿಗಳು ಹೇಳದಂತೆ ಬ್ರಿಟಿಷರು ಪ್ರಾರಂಭ ಮಾಡಿದಂಥ ಸಂಸ್ಥೆ. ಭಾರತದಲ್ಲಿ ಅವಾಗಿನ ಭಾರತ ಬೇರೆ, ಅದು ಅಖಂಡ ಭಾರತ ಇತ್ತು. ಪಾಕಿಸ್ತಾನ, ಬಾಂಗ್ಲಾ ಕೂಡಿ 5 ಸಂಶೋಧನಾ ಕೇಂದ್ರಗಳು ಮಾಡಿದ್ರು. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ವಿಜಯಪುರದಲ್ಲಿ ಇಲ್ಲೊಂದು ಬರಗಾಲ ನಿವಾರಣೆ ಸಂಸ್ಥೆನೂ ಒಂದೈತಿ. ಆಂಟಿ ಫ್ಯಾಮಿನ್ ಒಂದು ಇದೂ ಇಲ್ಲ ಐತಿ ಬಿಜಾಪುರನಾಗ. ಅಂದ್ರೆ ಅವಾಗ ಎಷ್ಟು ಬರಗಾಲ ಎದುರಿಸ್ತಾ ಇತ್ತು, ಇವತ್ತು ಬಿಜಾಪುರ ಜಿಲ್ಲೆ ಹೆಂಗೆ ಇದೆ ಅನ್ನೋಂಥದ್ದು ಭಾಳ ವ್ಯತ್ಯಾಸ ಇದೆ. ಆಲ್ಮಟ್ಟಿ ಆಯಿತು, ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಯಾರೂ ಮಾತಾಡೋರಿರಲಿಲ್ಲ, ಸದನದಾಗ ಕುಂಡ್ರಲಾಗ ತಯಾರಿರಲಿಲ್ಲ, ಬಾಯಿ ಅಂತೂ ತೆಗಿಲಿಲ್ಲ, ಇಲ್ಲೇನೂ ಆಗಲೇ ಇಲ್ಲ. 63ರಾಗ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಿಲಾನ್ಯಾಸ ಮಾಡಿದ್ಮ್ಯಾಗ ಇನ್ನಾನೂ ಸಹ ನಾವು ವಿಧಾನಸಭೆಯಲ್ಲಿ ಮಾತಾಡೋದು ಇದೆ. ಇನ್ನೂ ಬೇರೆ ಅವಾಗ ಎಷ್ಟು ಎಸ್ಟಿಮೇಟ್ ಇತ್ತಪ್ಪ ಅಂದ್ರೆ 1,000 ಕೋಟಿ ರೂಪಾಯಿ ಇತ್ತು 1963-64. ಈಗ ಬರೇ 524.25 ಆದ್ರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಬೇಕು. ಅದ್ರಾಗ ಅರ್ಧ ತಿಂದೇ ಹೋಗ್ಯಾರ. ರೈತರು ಹಂಗೆ ಅದಾರ. ರೈತರು ಕೆನಾಲ್ಗೆ ಹಾಕಿದ ಪರಿಶೀಲನೆ ಅವರು ಕಿತ್ಕೊಂಡು ಹೋಗ್ಯಾರ. ಇದ್ರಾಗ ಯಾರು ಸಾಚ ಇಲ್ಲ. ರೈತರು ಹಂಗ ಹಿಂಗ ಅಂತೇಳಿ ಹೊಡೆದು ಹೇಳ್ತಿದ್ರು ಕತಿ. ಕೆನಾಲ್ಗೆ ಹಾಕಿದ್ದು ಸಿಮೆಂಟು ಒಯ್ದು ರಾತ್ರಿ ಬಂದು ಅವ್ ಕಾಂಟ್ರಾಕ್ಟರ್ ನಿಂತ್ಬೇಕು ಹೋಗ್ಬೇಕ, ಪರಿಶಿ ಹಾಕಿದ್ದು ಒಯ್ದು ತಮ್ಮ ಮನ್ಯಾಗ ಹಾಕೊಂಡ್ ಬಿಡುದಪ್ಪ. ಇಷ್ಟೆಲ್ಲ ಹೊಡೆದು ಬಡದು ಏನ್ ತಿಂದು ಉಂಡು ಏನಾಗೈತಿ ಅದು ಹೊಟ್ಟೆ ಉಳ್ದೈತಿ ನೋಡ್ರಿ. ಮುಂದ ಈಗ ಹೊಸ ಸಮಸ್ಯೆ ಚಾಲು ಆಗ್ಯಾವ. ಸವಳಿ ಹಿಡಿಲಕತ್ತಾವ, ಭೂಮಿ ಜೇ ಕೇಳಕತ್ತೈತಿ. ಇನ್ನಗೆ ಅದರ ಸಂಸದನೆ ಪ್ರಾರಂಭ ಆಗೋದು. ಇನ್ನ ಮತ್ತ ಅದ್ರಾಗ ತಿಂದು ಉಂಡು ಮತ್ತ ಅದು ಸತ್ಯಾನಾಶ. ಏನೂ ಆಗಲಿಲ್ಲ. ಈಗ ಈ ರಾಜ್ಯದಲ್ಲಿ ದೇಶದಲ್ಲಿ ನಾವು ನೋಡ್ಲಕತ್ತೀವಲ್ಲ, ಕಾಂಟ್ರಾಕ್ಟರ್ ಏನ್ ಮಾಡ್ತಾನ? 1 ಕೋಟಿ ರೂಪಾಯಿ ಕೆನಲ್ದ 10 ಕೋಟಿ ಮಾಡಿ ಬಿಲ್ ತಗೊಂಡಿರ್ತಾನೆ. ನಿಮ್ಗೇನೂ ಗುರ್ತಿರೋದಿಲ್ಲ, ನಮಗೂ ಗುರ್ತಿರೋದಿಲ್ಲ. ಅವ್ನು ಸುಮ್ಮನೆ ಕಲ್ಲು ಐತಾನೆ, ಗಿಡ ಐತಾನೆ, ಅಲ್ಲಿ ಗಿಡನೂ ಇರೋದಿಲ್ಲ, ಕಲ್ಲು ಇರೋದಿಲ್ಲ. ಎಸ್ಟಿಮೇಟ್ ಹಂಗೆ ಮಾಡ್ತಾರೆ. ಮೊದಲು ತಗೋದು 1 ಕೋಟಿ ರೂಪಾಯಿ ತೊಗೊಂಡಿರ್ತಾರೆ, ಮುಂದೆ ಬಿಲ್ ತೆಗೆ 10 ಕೋಟಿ ಮಾಡಿರ್ತಾರೆ. ಎಲ್ಲರೂ ಕೊಡ್ಬೇಕಲ್ಲ, MLA ಕೊಡ್ಬೇಕು, ಮಂತ್ರಿ ಕೊಡ್ಬೇಕು, ಮುಖ್ಯಮಂತ್ರಿ ಕೊಡ್ಬೇಕು, ಅಲ್ಲಿಂದ ದಿಲ್ಲಿ ಒಳಗೆ ಕೂತ ಹೈಕಮಾಂಡ್ ಕೊಡ್ಬೇಕು, ಅವ್ರ ಸ್ಟಾರ್ ಹೋಟೆಲ್ಗೆ ಬಂದಾಗ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಮಂತ್ರಿಗಳು. ಹಿಂಗಾಗಿ ಏನಾಗೈತೆ ಅಂದ್ರೆ ನಿಜವಾಗಿ ರೈತರ ಇವತ್ತು ನೀರಾವರಿ ಏನೇ ಆಗಲಿ, MB ಪಾಟೀಲ್ ಪಾಪ ಅವ್ರು ಹೇಳಿದ್ದೆ ಅದ್ರಾಗೇನು ಸುಳ್ಳಿಲ್ಲ. ನಾನು ಅವ್ರಿಗೆ MB ಪಾಟೀಲ್ಗೆ ಅಂಥ ಪರಿಸ್ಥಿತಿ ಇತ್ತಂದ್ರೆ ಅವಾಗ
ಅವ್ರನ್ನ ಸಪೋರ್ಟ್ ಮಾಡೋರು ಅವ್ರ ಪಾರ್ಟಿ MLA ಮಾಡ್ತಿರ್ಲಿಲ್ಲ. ನಾನೇ ಗಟ್ಟಿಯಾಗಿಲಿತ್ತು, ಅಂಜಬೇಡ್ರಿ, ಹೊಡ್ರಿ ಗಾಡಿ, ಹೊಡ್ರಿ ಅಂತಂದೆ. ಅವ್ರು ಹೊಡಿತದ ಏನ್ರಿ ಬಿಟ್ಟಲ್ಲ. ಅಲ್ಲಿನೂ ಆ ಪಾರ್ಟಿಯಾಗೂ ಎಲ್ಲ MP ಪಾಳ್ಯ ಹೆಸರು ಬರ್ತದೆ. ಕೆನಾಲ್ ಆದ್ರೆ ನೀರು ಬಂದರೆ MP ಪಾಳ್ಯ ಹೆಸರು ಬರ್ತದ. ಬರೀ ಇದೇ ನಾವು ಜಗಳಾಡಿ ಈಗ ಏನೇ ಆಗಲಿ ಸುದೈವ ನಮ್ಮದು. ಸ್ವಲ್ಪ ಮಾತಾಡೋರು ಅದೀವಿ, ಈಗ ಅಂಜೋದಿಲ್ಲ, ಯಾರಿಗೂ ಅಂಜೋದಿಲ್ಲ. ಈಗ ನೋಡ್ತಿರಲ್ಲ ನಾವು ಹೆಂಗಿದೀವಿ, ದಿನ ಹೊರಗೆ ಹಾಕ್ತಿಲ್ಲತ್ತಾರ. ನಾನು ದಿನ ಇವತ್ತು TV ಒಳಗೆ ಮತ್ತೆ ಚಾಲು ಆಗೈತೆ ನೋಡ್ರಿ. ಯತ್ನಾಳ್ಗೆ ಭಾರಿ ಹಿನ್ನಡೆ, ಕೇಂದ್ರ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ. TVಯವ್ರೇನು ಅಗ್ರದಾರ ತಿಳ್ಕೊಟ್ರಣ, ಹಂಗಂದ್ರೆ ಅಲ್ಲಿ ಕೊಡ್ತಾರ, ಇವ್ರು ಹೊಡಿತಾರ. ಇವತ್ತದು ಎರಡು ಸಲ ಹೊರಗೆ ಹಾಕ್ತಿರಪ್ಪ ನೋಡ್ರಿ. ಅವ್ರು ಸಾಯಿದು ಹಂಗೆ ಸಾಯಿದೈತಿ, ಹೊರಗೆ ಹಾಕ್ತೇನೆ. ನಾಂದೆ ಮೊನ್ನೆ ಉತ್ತರ ಕರ್ನಾಟಕದ ಮಾತಾಡಿದೆ ನಾನು. ಅಲ್ರಿ, ನೀರಾವರಿಗೆ ಆಗುವಂಥ ಭಾಗದವ್ರು ನೀರಾವರಿ ಮಂತ್ರಿ ಆಗ್ಬೇಕು. ಅವ್ರಿಗೇನು ಮಂಡ್ಯದವ್ರಿಗೆ ಏನು ಎಲ್ಲ ನೀರಾವರಿಗೆ ಆಗ ಸತ್ಯ ಎಲ್ಲ ಮುಗ್ಸ್ಯಾರಿ ಅವರು. ಮತ್ತು ಅವರೇ ನೀರಾವರಿ ಮಂತ್ರಿ, ಯಾಕಂದ್ರೆ ಉತ್ಪನ್ನ ಐತೆ ಅದ್ರಾಗ. ಬಿಲ್ಲಿಗೆ 10% ತಗೊಲಾರ್ದೇನೆ ಯಾವ ಮಂತ್ರಿನೂ ಬಿಲ್ ಮಾಡೋದೇ ಇಲ್ಲ. ಯಾವ ಪಾರ್ಟಿ ಅಂತಲ್ಲ, ಅದು ಮೊದಲು ಅಡ್ವಾನ್ಸ್. ಅದು 10 ಕೋಟಿ ಬಿಡುಗಡೆ ಆಗ್ಬೇಕಾದ್ರೆ 10% ಅಂದ್ರೆ ಎಷ್ಟಾಯ್ತು? 10 ಕೋಟಿ ಆಯ್ತಂದ್ರೆ ಆ 10 ಕೋಟಿ ಬಿಲ್ ಮಾಡ್ತೀನಿ ಅಂದು ಏನು ಮಾಡ್ತಾನ ಮಂತ್ರಿ? 10 ಕೋಟಿ 10% ತಗೋತಾನ, ರಿಲೀಸ್ ಮಾಡೋದು 5 ಕೋಟಿ. 8% ಇದಾಯ್ತು. ಇನ್ನ 5 ಕೋಟಿ ಮುಂದೆ ಕೊಡ್ತೀನಿ ನಡಿ ಆತ. ಹೀಗಾಗಿ ನಮ್ಮ ನೀರಾವರಿ ಯೋಜನೆಗಳು, ನಾ ಹೇಳಿದೆ ಮೊನ್ನೆ, ಅಲ್ರಿ ಬೆಂಗಳೂರಿನಾಗ ಒಂದು ಪ್ಯಾರಿಪಲ್ ರೋಡ್ ಮಾಡ್ಲಕತ್ತೀರಿ 29,000 ಕೋಟಿ ರೂಪಾಯಿ. ಯಾವುದೋ ವರ್ಲ್ಡ್ ಬ್ಯಾಂಕಿನ ಸಾಲ ತರ್ಲಕತ್ತೀರಿ. ನೀವು ಕೃಷ್ಣ ತೊಗೊಂಡು ಬರ್ರಪ್ಪ, ಒಂದು 1 ಲಕ್ಷ ಕೋಟಿ ತಂದು ಒಂದು ಮುಗಿಸ್ಬಿಡ್ರಿ. ಹಂಗಿಲ್ಲತ್ತಾರ ಅವ್ರು ಒಳಗೆ. ಅದು ಮುಗಿಸಿದ್ರೆ ನಮ್ಗೇನು ಸಿಗ್ಬೇಕ್ರಿ? ಕೆನಲ್ ರಿಪೇರಿ ಒಳಗಟ್ಟು ಇದು ಇಲ್ಲ. ಇದು ನಮ್ಮ ವಾಸ್ತವಿಕ ಪರಿಸ್ಥಿತಿ. ನಮ್ಮ ಜಿಲ್ಲೆಯದ್ದು ಉತ್ತರ ಕರ್ನಾಟಕದಿದೆ. ಅದ್ರಾಗ ಇಟ್ಟು ನೀರಾವರಿ ಮಾಡ್ಕೊಂಡೇವ ನಾವು ಪುಣ್ಯವಂತರು. ನಾವು ಹೋರಾಟ ಮಾಡಿದ್ವಿ, ಬಡದಾಡಿದ್ವಿ, ಬಾಯಿ ಬಂದಂಗೆ ಬೈದೀವಿ ಅಂತೇಳಿ ನಮ್ಮ ಬೈಗಳಿಗೆ ಮಾಡ್ಯಾರ ಕೆಲವೊಂದು ಕೆಲಸ. ಅದನ್ನೂ ಮಾಡ್ತಿದ್ದಿಲ್ಲ. ಬೊಮ್ಮಾಯಿಗೆ ಯಡಿಯೂರಪ್ಪಗೆ ನಾ ಎಂದೂ ಕೇಳಲಿಲ್ಲ, ಮಾಡ್ತಿಲ್ಲ ಹೇಳ, ಹಿಂಗೆ ಏನಪ್ಪ ನೀ ಹಿಂಗೆ ಬರ್ತಿಲ್ಲ ಆ ಕಡೆ. ಹೌದು, ನಾ ಹಿಂಗೆ ನೀ ಭಾಳ ಆದ್ರೆ ಮಂತ್ರಿ ಮಾಡೋದಿಲ್ಲ, ಅಟ್ಟೆ ಕೆಲಸ ಮಾಡಿ ನನ್ನ ಮತಕ್ಕೆ. ಇವತ್ತು ಬಿಜಾಪುರ್ನಾಗ ನೀವು ಅಡ್ಡಾಡಿದ್ರೆ ಹೆಂಗೈತಿ ಬಿಜಾಪುರ? ಇವತ್ತು ಬಾಯಿ ಮುಚ್ಕೊಂಡು ನಾನು ಮಂತ್ರಿ ಮಾಡೋದ್ರ ಸಲಕ್ಕೆ ಅಡ್ಡಾಡಿದ್ರೆ ಈ ವಿಜಯಪುರ ಯಾರೂ ಉದ್ಧಾರ ಮಾಡ್ತೀವಿ. ಧೂಳ ವಲಸ ಬಿಜಾಪುರ ಅಂದರೆ ಯಾವಾಗಲೂ ಜನಪ್ರತಿನಿಧಿಗಳದ್ದು ಜವಾಬ್ದಾರಿ ದೊಡ್ಡದು. ರೊಕ್ಕ ಎಟ್ಟು ಮಾಡಿದ್ರಿ, ಎಟ್ಟು ಲೂಟಿ ಮಾಡಿದ್ರಿ, ಯಾವ ಬ್ಯಾಂಕ್ನಾಗ ಒಯ್ದಿಟ್ರಿ, ದುಬೈದಾಗಲೂ ಆಸ್ತಿ ತೊಗೊಂಡ್ರಿ, ಎಲ್ಲ ಗುರ್ತೈತೆ ನನಗೆ. ನಾಳೆ ಸತ್ತಾಗ ಇದೇ ಭೂಮಿಯಾಗೆ ಸಾಯ್ದು, ಇಲ್ಲೇ ತರ್ತದ್ರೆ ಬೆಂಗಳೂರಿನಾಗ ಸತ್ರ, ನಾಳೆ ಮಧ್ಯಾಹ್ನ ಸ್ವಗ್ರಾಮಕ್ಕೆ ತೆರಳಿ ಅಂತಿಮ ಯಾತ್ರೆ ಮಾಡಲ್ಲ. ಅಲ್ಲಿ ಹೋದ್ಮ್ಯಾಗ ಏನು ಮಾಡ್ತಾರಪ್ಪ, ಎಲ್ಲ ನೀವು ಸಿಕ್ಕಾಪಟ್ಟೆ ಹಾರಾಕಿರ್ತೀರಿ. ಮ್ಯಾಗ ಭಾರತ ಧ್ವಜ ಡಾಮ್ ಹಾರಿಸಿ ಅದೇ ಮಣ್ಣಾಗ ಹಾಕಿ ಅಲ್ಲೇನಾರು ಚೆಕ್ ಇದೋದು ಇಡ್ತಾರೆ, ಪ್ರಾಪರ್ಟಿ ಖರೀದಿಕ್ಕಾಗದ. ದುಬೈದಾಗ ಮಾಡಿ ಮಗನೇ, ಅಮೇರಿಕಾದಾಗ ಮನೆ ತಗೊಂಡು ಬೆಂಗಳೂರಿನಾಗ 10 ಮನೆ ಇಲ್ಲ. ಕಡೆಗೆ ಬರೋದು ಅದ್ರ ಮ್ಯಾಗ ಒಬ್ಬ ಸ್ವಾಮಿನಿಂದ ಇರ್ತಾನೆ, ಧ್ಯಾನ ಪೂರ್ಣ ಹುಟ್ಟಿದ ಮಗನ ಹೆಸರು ಇದೇ ಬರೋದು ನಿಮ್ಗೆ. ಯಾವ ಬೇಕಾದ ಮಕ್ಕಳು ಬಂಗಾರ ತಾಡ್ದಾಗ ತಿಂದ್ರು ಹೋಗ್ಬೇಕಾಗಿದ್ದಲ್ಲಿ ಭೂಮಿಯಾಗೆ. ನಿಮ್ಗೇನು ಬಂಗಾರ ತಗಡೆ ಹಾಕಿಡ್ತಾರೆ ಏನೋ ಒಳಗೆ. ಅದಕ್ಕೆ ಇವತ್ತು ನಮ್ಮ ನಾಡುಗೋಡ್ರು ಭಾಳ, ಅಪ್ಪಾಜಿ ನಾಡುಗೋಡ್ರು ಭಾಳ ಪ್ರಾಕ್ಟಿಕಲ್ ಮಾತಾಡ್ಬೇಕು ಯಾವಾಗಲೂ. ಸುಮ್ ಬೋಗಸ್ ಹೊಡೋದು ಹಿಂದಿನ ದಿವಸ ಖುಷಿಗೆ ಇದೊಂದು ಮಾಡಿದ್ದು ಭಾಳ ಸಂತೋಷ ಆಯಿತು. ಇದೇ ರೀತಿ ಮುಂದುವರಿಯಲಿ, ಸಂಶೋಧನೆಗಳು ಹಾಕೋತ ಹೋಗಲಿ, ಹೆಚ್ಚು ಹುಳುಗಳು ತಯಾರಾಕೋತ ಹೋಗಲಿ. ಔಷಧ ಕಂಪ್ನಿಯವ್ರು ಇಲ್ಲಿ ಬಂದಾರ ನೋಡ್ರಿ, ಔಷಧ ಕಂಪ್ನಿಯವರು ಅವ್ರು ಹೆಚ್ಚು ಮಳಿಗೆಗಳು ಬರಲಿಲ್ಲ ತಿನ್ಬಾರ್ದು. ನೀವು ಎಲ್ಲಿ ತಪ್ಪಿರಂದ್ರೆ, ನಮ್ಮ ಹಿರಿಯರು ಏನು ಒಕ್ಕಲ್ತನ ಮಾಡ್ಯಾರ ಅದನ್ನ ಬಿಟ್ಟು ಏನು ಹೊರಗೆ ಬಂದಿರಲ್ಲ, ಅವತ್ತಿಡೋದು ತಪ್ಪೈತದ ಲೆಕ್ಕ. ಅವ್ರಿಗೆ ಮೂರ್ಖರೆ ಅಂದ್ರೆ, ಮೂಢನಂಬಿಕೆ ಅಂದ್ರೆ, ಆಕಳ ಯಾಕೆ ಕಟ್ಟಬೇಕಂದ್ರೆ, ಆಕಳ ಗೋಮಾತೆ ಯಾಕಂದ್ರೆ, ಇವೆಲ್ಲ ಕ್ವಶನ್ಗಳು. ಇವು ಹೊಸ ಈ ದೇಶನಾಗ ಒಂದು ಬುದ್ಧಿಜೀವಿ ಹೇಳತ್ತದ್ರ ಲಫಂಗರು. ಅವ್ರು 1 ನಂಬರ್ ಸೋಟ್ರು ಲಫಂಗರು. ಅವ್ರು ಹೇಳಿದ್ರು ಗೋಮಾತೆ ಅಂದ್ರೆ ಯಾಕನ್ಬೇಕು, ನಾಯಿ ಯಾಕೆ ಮಾಡ್ಬಾರ್ದು. ಒಬ್ಬ ಸ್ವಾಮಿನೇ ಅದಾನ ಒಬ್ಬ ನಮ್ಮ ಕನ್ನಡದ,
ಆಕಳ ಹೆಂಡಿದೆ ಯಾಕೆ ವಿಭೂತಿ ಹಚ್ಕೋಬೇಕಂತ ಕೇಳ್ತಾರೆ. ನೀ ಹಂದಿದ ಹಚ್ಕೋರಪ್ಪ. ನಾವೊಂದು 1000 ಆಕಳ ಕಟ್ಟೀನ್ರಿ. ಬರೀ ನಾನು ಗೋಶಾಲೆ ಇಲ್ಲೇ ಐತಿ, ಯಾರು ಇಲ್ಲಿ ಬರ್ತಾರ ಕೊಟ್ಟು ಕಳಿಸ್ರಿ ಸರ್. ನಮ್ಮ ಎಲ್ಲ ಕಟಗರಿಗೆ ಎಂತಾವ್ ಕೊಳ್ಳಕತ್ತಾರ ಅಂದ್ರ ನೀವು ಆ ಆಕಳ ನೋಡ್ಬಿಟ್ರೆ ಕಣ್ಣ ನೀರು ಬರ್ತಾವ. 1 ಲಕ್ಷ ಕಿಮ್ಮತ್ ಆಗ್ತಾವ ಸರ್ ಅಂತ ಆಕಳುಗಳು ಕಟಗರಿ ಕೊಡ್ತಾರ. ಹೆಂಗಾಗೈತೆ ಅಂದ್ರೆ ಇವತ್ತು ದನಗಳದು ದನ ಒಯ್ದು ನಾನು ರೈತರಿಗೆ ಮಾರ್ತೀನಿ ಅಂದ್ರೆ ರೇಟ್ ಬರೋದಿಲ್ಲ. ಕಟಗರಿ ಮಾರ್ತೀನಿ ಅಂದ್ರೆ ರೈತ ತಗೋಕಿತ್ತ ರೇಟ್ ಹೆಚ್ಚು ಕೊಡ್ತಾನೆ. ಅಷ್ಟು ಮಾಂಸ ಅಷ್ಟು ಚರ್ಮ ಹಿಂಗೆ ಲೆಕ್ಕ ಐತದು. ನೀವು ಬರೀ ನಾನು ಬಲಿ ಏನಾರು ಒಂದು 200 ಕಿಲಾರಿ ಆಕಳುಗಳದಾವ. ಬರೀ ನೋಡಿದ್ರೆ ಗಾಬರಿ ಆಗ್ತದೆ. ಜವಾರಿ ಆಕಳ, ಗೀರು. ನಾ ಹಂಗಾಗಿ ನಮ್ಮ ದೇಶನಾಗ ಕತೆ ಹೇಳ್ತೀವಿ ನಾವು. ಜರ್ಸಿ HF ಏನು ಬಂದವಲ್ಲ ಅದ್ರ ಬಗ್ಗೆ ಒಂದು ಕತೆ ಹೇಳ್ತೀವಿ. ಏನಂದ್ರೆ ಆ ಮಹಾರಾಣಿ ತಂದಳು ವಿಕ್ಟೋರಿಯಾ ಬಂದಾಗ ಭಾರತಕ್ಕೆ ಬಂದವು. ಅವ್ರಿಗೆ ದಿನಾಲು ಹಾಲು ಬಿಸಿ ಬೇಕಾಗ್ತದಂತ ಹಿಂಡಿದ್ ಬೇಕಾಗ್ತದೆ. ಅದನ್ನ ನಾವು ಬೆಳವಣಿಗೆ ಮಾಡಿದ್ವಿ, ಸಂಶೋಧನೆ ಮಾಡಿ ಜರ್ಸಿ ಆಕಳುಗಳು ಎಲ್ಲ ಹೊಕ್ಸಿದ್ವಿ. ಅವ್ರೇನು ಮಾಡಿದ್ರು ಗುರ್ತೈತೆ, ಬ್ರೆಜಿಲ್ದವ್ರು. ಅದು ಇದು ಭಾರತದ ಗೀರ್ ಆಕಳ ಒಯ್ದ್ರು ಅವರು. ಆ ಗೀರ್ ತಳಿ ಏನದಲ್ಲ, ಗುಜರಾತು ಸಿಗ್ತದಲ್ಲ ಗೀರ್ ತಳಿ. ನಾವು ಹೋಗಿದ್ದೆ ಗುಜರಾತ್ 4-5 ಕಡೆ. ಗೀರ್ ಅಂತ ಒಂದು ಪರ್ವತ ಐತಿ, ಆ ಪರ್ವತ ತಳಗ ಇರುವಂತ ಗೀರ್ ತಳಿ. ಇದನ್ನ ಬ್ರೆಜಿಲ್ದವ್ರು ಒಯ್ದು 40-50 ಲೀಟರ್ ಹಣ್ಣು ಅಂತ ಸಂಶೋಧನೆ ಮಾಡಿ ಅದನ್ನ ತಯಾರು ಮಾಡಿದ್ರು. ಅಲ್ಲಿ 40 ಲೀಟರ್ ಹಣ್ಣು ಅಂತ ಜರ್ಸಿ ಆಕಳ ನಾವು ತಗೊಂಡು ಬಂದೀವಿ. ದಿನ ಕ್ಯಾನ್ಸರ್ ಹಾಸ್ಪಿಟ್ಲ್ ಹೆಚ್ಚಾಗ್ಲಕತ್ತವ ಈ ದೇಶನಾಗ. ನೋಡಿ, ಕ್ಯಾನ್ಸರ್ ಹಾಸ್ಪಿಟ್ಲ್ ಎಲ್ಲ ಕಡೆ ಒಂದೊಂದು ಬೇಕೇ ಈಗ. ಯಾಕಂದ್ರೆ ಎಲ್ಲ ರಾಸಾಯನಿಕ ಗೊಬ್ಬರ, ಜರ್ಸಿ ಆಕಳ ಹಾಲು ಮತ್ತು ಚಲೋ ಹಾಲು ಎಲ್ಲಿ ಸಿಗ್ತದೆ. ಈ ರೀತಿ ನೋಡ್ರಿ ಇವತ್ತು ರೇಡಿಯೇಷನ್ ಬಗ್ಗೆ ನಾವು ಚರ್ಚೆ ಮಾಡಕತ್ತೀವಿ. ಭೂಪಾಲದ ಏನು ಗ್ಯಾಸ್ ಇದು ಆಯ್ತಲ್ಲ, ಅಲ್ಲಿ ಒಬ್ಬ ಹೇಳ್ತಾರ, ಯಾರ ಮನಿ ಭೂಪಾಲದ ಒಂದು ಗ್ಯಾಸ್ ಇದು ಆದಾಗ ಯಾರ ಮನಿ ಆಕಳ ಹೆಂಡಿಲೆ ಸಾರಿಸಿದ್ರು ಆ ಮನಿ ಮೇಲೆ ರೇಡಿಯೇಷನ್ ಇಫೆಕ್ಟ್ ಆಗಲಿಲ್ಲ. ಅವ್ರ ಅಟ್ಟೆ ಜೀವಂತ ಉಳಿದ್ರು, ಉಳ್ಕಿದಾರೆಲ್ಲ ಸತ್ತು. ಅಂದ್ರೆ ಆಕಳ ಹೆಂಡಿ ಇನ್ನು ನೋಡ್ರಿ, ನಮ್ಮಲ್ಲಿ ಒಬ್ಬ ಸಂಶೋಧನೆ ಮಾಡ್ಯಾನ ಒಬ್ಬ ಹುಡುಗ. ಆಕಳದ ಇಷ್ಟೇ ಹೆಂಡಿದು ಒಂದು ಸಣ್ಣ ಇದು ಮಾಡಿ ಮೊಬೈಲ್ಗೆ ಹಚ್ಚಾನ. ಅದು ಕರ್ಕೊಂಡಾಗಿ ರೇಡಿಯೇಷನ್ ಟೆಸ್ಟ್ ಮಾಡ್ಯಾನ. ಅದಕ್ಕೇನು 0 ರೇಡಿಯೇಷನ್ ಬರ್ತದೆ. ಯಾವುದು? ಆಕಳ ಹೆಂಡಿ ಹಚ್ಚಿದ್ದು. ನಮ್ಮಲ್ಲಿ ಸಂಶೋಧನೆ ಒಂದೊಂದೊಂದು ಸಣ್ಣ ಮಾಡ್ಲಕತ್ತೀವಿ. ಯಾಕಂದ್ರೆ 1000 ಆಕಳದು ತುಪ್ಪನೇ ಮಾರ್ಲಕತ್ತೀವಿ. 2,500 ರೂಪಾಯಿ ಕಿಲೋ. ಜವಾರಿದು 3,000, 3,500 ರೂಪಾಯಿ ಕಿಲೋ ಮಾರ್ಲಕತ್ತೀವಿ. ವಿಭೂತಿ ತಯಾರು ಮಾಡ್ಲಕತ್ತೀವಿ. ಕರ್ಪೂರಗಳು ಯಾವ್ಯಾವು ರೈತರ ಕಟಕರಿ ಕೊಡುವಂಥದನ್ನ ಪಾಪ ಒಳ್ಳೆ ರೈತರು ಇದ್ದವರು ಆ ಊರಾನ ಹಿರಿಯರ ಮನುಷ್ಯರು ಇಲ್ಲಪ್ಪ ಒಯ್ದ ಸಿದ್ದೇಶ್ವರ ಸಂಸ್ಥಾದ ಬಿಟ್ಟು ಬಂದ್ಬಿಡತ್ತಾರ. ಬರ್ತಾವು ಆಕಳ, ನಾವು ತನ್ನ ತಯಾರು ಮಾಡಿ ಇವೆಲ್ಲ ಗಬ್ಬಾಗ್ಯಾವು. ಎಂತಿಂತ ಆಕಳ್ರಿ, ಒಟ್ಟು ಗಬ್ಬ ಇದ್ದಿದ್ದು ಆಕಳ ಸಹಿತ ಕಟಗರಿ ಕೊಡ್ತಾರ. ಇಲ್ಲಿ ಬಂದು ಈಲಾಕತ್ತಾವ. ಅಂದ್ರೆ ನಾವು ಎಷ್ಟೇ ಬೆಳೆದು ರೈತರು ಹೇಳ್ಕೋತೀವಿ ನಾವು. ಕಬ್ಬ 10 ಎಕರೆ ಹಚ್ಚಿನಿ, 20 ಎಕರೆ ಹಚ್ಚಿನಿ. ಆದ್ರೆ ನೀವು ನೋಡ್ರಿ ರೈತರದು ತಮ್ಮ ಕಾರಿನಿಂದ್ರಲಕ್ಕೆ ಚಲೋ ಸೆಡ್ ಕಟ್ಟಿರ್ತಾರೆ. ಆದ್ರೆ ಆಕಳುಗಳನ್ನ ಎಮ್ಮೆಗಳನ್ನ ಎಲ್ಲಿ ಕಟ್ಟಿರ್ತಾರೆ ನೋಡ್ರಿ. ಇಲ್ಲ ಕೊಂಚ ಚಂದ ಪತ್ರೆ ಕೊಳತಿದ್ದು ಹರಿದಿದ್ದು ಪತ್ರೆದಾಗ ಅವ್ಕೆ ನಿಂದಿರ್ಸಿರ್ತಾರ. ಆಡ್ಯಾಗ ಅಲ್ಲೇ ನಿಂತಿರ್ತಾವ. ಈ ಸಂಸ್ಕೃತಿ ಏನು ಹೋಗ್ಲಿಕ್ಕಂದ್ರೆ ಈ ಕೃಷಿ ಮತ್ತೆ ನಾವು ಎಲ್ಲಿಗೆ ಬರೋದು ಅಂದ್ರೆ ಮತ್ತೆ ಮೂಲ ಏನಿತ್ತಲ್ಲ ಆ ಕೃಷಿಗೆ ಬರಬೇಕಾಗ್ತದೆ. ಇದು ಅನಿವಾರ್ಯ. ಇದಕ್ಕೆ ನಮ್ಮ ಕೃಷಿ ಈ ವಿಶ್ವವಿದ್ಯಾಲಯದವರು ಇವತ್ತು ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳ್ತಾರೆ. ಸಾಕಷ್ಟು ಸಂಶೋಧನೆ ಮಾಡ್ತಾರೆ. ಇಲ್ಲಿ ಅಷ್ಟೋ ಪ್ರಯೋಗ. ಯಾಕಂದ್ರೆ ಇಲ್ಲೇ ಯಾಕೆ ಕೃಷಿ ಮೇಳ ಮಾಡ್ಬೇಕಂದ್ರೆ ಇಲ್ಲಿ ಅವ್ರು ಏನು ಪ್ರಯೋಗ ಮಾಡ್ಯಾರ ಅದು ರೈತರಿಗೆ ಗುರ್ತಾಗ್ಬೇಕಾದ್ರೆ ಇಲ್ಲೇ ಮಾಡ್ಬೇಕಾಗ್ತದೆ. ಬೇರೆ ಊರಾಗ ಮಾಡಿದ್ರೆ ಅಲ್ಲಿ ಏನು ಬರೀ ಒಂದು ಪೆಂಡಲ್ ಹಾಕೋದು, ಇವು ಟ್ರ್ಯಾಕ್ಟರ್ ನೋಡೋದು, ಇಂಜನ್ ನೋಡೋದು. ಇಲ್ಲಿ ಇವರೆಲ್ಲ ಸಂಶೋಧನೆ ಮಾಡಿದ್ದು ಇದು ಇರ್ತದೆ. ಯಾಕ್ರಿ ಇರ್ತದೆ? ಅದನ್ನೆಲ್ಲ ರೈತರು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಸಂಶೋಧನೆ ಮಾಡ್ಯಾರ ಪಾಪ ಸೈಂಟಿಸ್ಟ್ರು. ಭಾಳಷ್ಟು ಬದಲಾವಣೆ ಆಗೈತೆ. ಅಪ್ಪಾಜಿ ನೋಡ್ರಿ ಕಳ್ಕಳಿ ನೋಡಿ, ಗುಬ್ಬಿಗಳೇ ಇಲ್ಲ, ಮೊಬೈಲ್ನಿಂದ ಹೋಗ್ತಾ ಅಂತ ಹೇಳ್ಬಿಟ್ರೆ ನಮ್ಗೆ. ಈ ನಮ್ಮ ಗೋಶಾಲೆದಾಗ ಹಿಂಗೆ ಕೂತಿರ್ತಾವು ಸಾಲ್ಕ ಎಷ್ಟು ವೈರ್ ಇರ್ತೈತಲ್ಲ, ವೈರ್ ತುಂಬಿ ಕೂತಿರ್ತಾವಲ್ಲ. ಅವಕ್ಕೂ ಆಹಾರ ಸಿಗ್ಬೇಕಲ್ಲ. ಒಬ್ಬ ರೈತ ಬಂದಿದ್ದು ನಮ್ಮ ಭಾರತ ಏನು ಸಂಸ್ಕೃತಿ ಇದು ಮಾಡಿದ್ಯವಲ್ಲ, 10 ಎಕರೆ ಐತಂದ್ರೆ 10 ಎಕರೆನಿಂದ ಅಲ್ಲ, 2 ಎಕರೆ ಈ ನಿಸರ್ಗದ ಸಂಪತ್ತಿಗೆ ಅದು 2 ಎಕರೆ ಮಾಲಕ ಅದು ಐತಿ. ಅದಕ್ಕೆ ಗಿಡ ಗಂಟಿ ಮೇವ ಎಲ್ಲಾನು ಅದನ್ನು ಮಾಡ್ಬೇಕು. ನಿಂದು 8 ಎಕರೆ ತಿಳ್ಕೊ ಅಂದಾಗ ಮಾತ್ರ ನಾವು ಏನು ಮಾಡ್ತೀವಿ, ಹೊಲದ ರೋಡ
ಒಂದು 30 ಫುಟದ ರೋಡ್, ಒಂದು ಸಾಕ್ಲಿ ರೋಡ್ ಇರ್ತದೆ, ಅದನ್ನ ದಾಟಿ ಬಂದಿರ್ತೀವಿ. ಯಾಕಂದ್ರೆ ರೈತರು ಬೆಳೆದು ಅಲ್ಲೇ ಹೆಚ್ಚು 1000-1500 ಚೀಲ ಬೆಳಿತಾರೆ, ಉಳ್ಕಿದೆ 8 ಚೀಲ ಬೆಳಿತಾರೆ. ರೋಡೇ ಬಂದ್ ಮಾಡೋದು. ಕೆಟ್ಟ ಒಂದು ಹಳ್ಳ್ಯಾಗ ಕಟ್ಟಕೊಂಡವ್ರು ನಾವು ಒಮ್ಮೆ ಪೊಲೀಸ್ ಪಾರ್ಟಿ ಇಟ್ಟು ರೋಡ್ ಮಾಡಿದೀವಿ. ಅದು ಯಾವ್ದು ರೀ ಅದು? ಭೀಮಾ ನದಿಯಾಗ ಹೊಳೆ ಸಂಕ ಎಲ್ಲರೂ ಬಂದಾರ. 33 ಫುಟ್ ಇದ್ದಿದ್ದು 3 ಫುಟ್ಟಿಗೆ ಬಂದೈತಿ. ನಮ್ಗೆ ರೋಡ್ ಮಾಡಲ್ರಿ ನೀವು ಆತರ? ಹೌದಪ್ಪ, ರೋಡ್ ಎಲ್ಲಿ ನಾನು ತಲೆ ಮ್ಯಾಗ ಮಾಡಿ ಹೋಗಿದ್ವಿ. ಕಟ್ಟಕೊಂಡು AC ಎಲ್ಲರೂ ಕರ್ಕೊಂಡು ಹೋದ್ವಿ. ಅಡಿ ನಾನು ಮುಂದಿನ ಸಲ ಇಲೆಕ್ಷನ್ ಓಟ್ ಹಾಕ್ಲಿಕ್ಕೆ ಹೋಗಲಕ್ಕ ಹೆಂಗಾದ್ರೂ AC ಆಗೈತೆ MP ಯಾರಿಗೆ ಹಾಕಲಕ್ಕಂತ ಹೊಡಿಸಿಬಿಟ್ಟೆ ರೀ. 30 ಫುಟ್ ಈಗ ಭಾರಿ ಮಾಡಿದ್ರಿ. ಈಗ ಕೊಡ್ರ ನಮ್ಮ ಊರಿಗೆ ರೋಡೇ ಇದ್ದಿಲ್ಲ, ತೀಗ ಹೇಳ್ತಾರೆ. ಅವಾಗ ಹೋದಾಗ ಕಲ್ಲು ತೊಗೊಂಡು ನಿಂತಿದ್ರು ನಮ್ಗೆ. ಮತ್ತು ರೋಡ್ ಮಗ್ಗಲೇ ಭಾಳ ಬೆಳಿತಾರೆ ರೈತರು ಎಲ್ಲರೂ. ಆ ಒಡ್ಡ ಸ್ವಲ್ಪ ಸರಿಸಿ ಕಟ್ಕೊಂಡ್ರೆ ಏನು ಗಂಟು ಹೋಗ್ತೈತೆ 1-2 ಫುಟ್ ಬಿಟ್ಟು. ಅಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀರಂದ್ರೆ ಎಲ್ಲ ಸಂಸದ ಬಗ್ಗೆ ಅವರೆಲ್ಲ ಹೇಳ್ತಾರೆ. ನಾನೇನು ಆ ಭಾಷಣ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅವ್ರು ಸೈಂಟಿಸ್ಟ್ ಅದಾರ, ಇಲ್ಲಿ ಪ್ರಗತಿಪರ ರೈತರು ಅದಿರಿ. ಎಷ್ಟೋ ಎಕ್ಸ್ಪೆರಿಮೆಂಟ್ ನೀವು ಮಾಡ್ತೀರಿ. ಇವತ್ತೇನು ಕೃಷಿ ಏನು ಎಷ್ಟು ಪ್ರಶಸ್ತಿ ಸಿಕ್ಕು ಸರ್ ನಮ್ಮ ಬಿಜಾಪುರ ಜಿಲ್ಲಾದಾಗ 7 ಅಷ್ಟು ಶಾಣೆ ಅದಾರ ನಮ್ಮ ರೈತರನ್ನು. ಈ ಬೋರ್ವೆಲ್ದಾನ ಮಷಿನ್ ಹೆಂಗೆ ತೆಗಿಬೇಕನ್ನೋ ಕಂಡು ಹಿಡಿದವ್ರು ಬಿಜಾಪುರದವ್ರೆ. ಅದು ತಳಗ್ ಬಿದ್ರೆ ಈಗ ನಮ್ಮಲ್ಲಿ ಇಟ್ಟು ಶಾಣೆ ಅದಾರ, ಅದು ಹೋಗಿ ಅದಕ್ಕೇನೋ ಮ್ಯಾಗ್ನೆಟ್ ಮಾಡಿ ಹಿಂಗೆ ಮಾಡಿ ತಿಂತಾರೆ. ಮೊದಲು ಬೋರ್ ಇಳಿಸ್ಬೇಕಾದ್ರೆ ಒಂದು ರಾತ್ರಿ ಸುಟ್ಟು ತಂದ್ರೆ ತೆಗಿಲಾಕ್ಬೇಕಾಗ್ತಿತ್ತು, ಇಳಿಸ್ಲಾಕ ಒಂದು 3-4 ತಾಸು ಬೇಕಾಗ್ತಿತ್ತು. ಈಗ ಅದು ಹಳ್ಳಿ ಒಂದು ಜೀಪ್ ತೊಗೊಂಡು ಬಂದು ಅದು ಮುಂದೆ ಮಾರಿ ಒಂದು ಬೇರೆ ಇರ್ತೈತಿ, ಹಿಂದೇನೇನು ಮಾಡಿ ಅದನ್ನ ರಿಪೇರಿ ಮಾಡಿ. ವಿನಾಯಕಲ್ಲಿ ಎಲ್ಲದಾರ ವಿನಾಯಕ ಅಂದ್ರಲ್ಲ ರೈತರು, ನಮ್ಮ ಭೀಮಸೇನ್ ಕೋಕ್ರವ್ರು, ಅವರೊಂದು 200 ಎಕರೆ ಮಾಲೀಕರವ್ರು. ಅವ್ರ ಮನೆಯಾಗ ಇಂಜಿನಿಯರ್ ಇದ್ದ, ಎಲ್ಲ ಪಟಕದವ್ರವರೇ ಇದ್ರು. ಕರೆ ಭಾರಿ ಇಂಜಿನಿಯರ್ಗಳವ್ರೆಲ್ಲ ಎಲ್ಲ ಹೊಸದು ಒಕ್ಕಲ್ತಂದಾಗ ಎಷ್ಟೋ ಮಂದಿ ನಮ್ಮ ಇಂಡಿ ತಾಲೂಕದಾಗ ಹಂಜಿಗೆಯವರಲ್ರಿ ನಿಂಬೆಹಣ್ಣು, ಅವರು ಈಗ ರೈತರದು ದೊಡ್ಡ ಒಂದು ಸಂಶೋಧನೆ ಅಂತ. ಅವರು ಸೈಂಟಿಸ್ಟ್ ತಂಗೆ ಅದಾರ. ಅವ್ರು ಕಲೀಲಾರ ಸೈಂಟಿಸ್ಟ್ರು, ಇವ್ರು ಕಲಿತ ಸೈಂಟಿಸ್ಟ್. ಇವೆರಡೂ ಕೂಡಿ ರೈತರ ಇವತ್ತೇನು ಕಾರ್ಯಕ್ರಮ ಇವತ್ತು ನಿಜಕ್ಕೂ ಖುಷಿ ಪಡ್ಬೇಕು ನಾವು. ಇಷ್ಟೆಲ್ಲ ಸೈಂಟಿಸ್ಟ್ಗಳು ಪ್ರಯತ್ನ ಮಾಡಿ ಹೊಸ ಸಂಶೋಧನೆ ಮಾಡಿ ಸರ್ಕಾರನೂ ಬೆಂಬಲ ಕೊಡಬೇಕು. ಇವತ್ತು ನಮ್ಮ ಕುಲಪತಿಗಳು ಇವತ್ತು ಇಲ್ಲೇ ಅದಾರ. ಇದು ಭಾಳ ಹಳೆಯ ಒಂದು ಹೆಟ್ಟಳ್ಳಿ ಫಾರ್ಮ್ ಅಂದ್ರೆ ನಾವು ಸಣ್ಣವರಿದ್ದಾಗ ಇಲ್ಲಿ ಇಲಾಚಿಕಾಯಿ ಹರಿಲಕ್ಕೆ ಬರ್ತಿದ್ವಿ. ಇಲ್ಲಿ ಮೊದಲು ಇಲಾಚಿ ಗಿಡ ಇತ್ತು ರೀ, ಸಾಲ್ಕು ರೂಢಿಗೆ ಒಂದು ಇದು ಮಾಡ್ಕೊಂಡು ಬಂದು ಹಿಂಗೆ ಹರಿದು ತಿಂದು ಓಡಿ ಹೋಗೋರು. ಇಲ್ಲಿ ಯಾರು ಹೊಡ್ಲಿಕ್ಕೆ ಬಂದ್ರಂತ ಇಲ್ಲಿ ಮುಂದಿದ್ದು. ಇಲ್ಲಿ ಅವಾಗಿನಿಂದ ಇದು ಒಂದು ಸಂಸ್ಥೆ ಬೆಳೆದದ. ನಮ್ಮೆಲ್ಲ ವಿಜ್ಞಾನಿಗಳು ಒಳ್ಳೆ ಕೆಲಸ ಮಾಡ್ಯಾರ. ನಾವು ಇಷ್ಟೇ ಹೇಳೋದು, ಮೂಲ ಏನೈತಿ ಕೃಷಿ ವ್ಯವಸ್ಥೆ ಮತ್ತೆ ಬರಬೇಕಾದ್ರೆ ಎಲ್ಲರ ಮನ್ಯಾಗ ಒಂದು ಆಕಳ ಕಟ್ರಿ, 2 ಆಕಳ ಕಟ್ರಿ. ಆಕಳ ಕಟ್ಲಿಕ್ಕಲ್ಲ ನಿಮ್ದು ಆ ಮನೆ ಒಳ್ಳೇದಾಗ್ಬೇಕಂದ್ರೆ ನಿಮ್ಮ ಹೆಂಗೆ ಒಂದು ಕಾರ್ ತೊಗೊಂಡ್ಕೊಂಡು ಒಂದು ಸೆಡ್ ಕಟ್ತಿರಲ್ಲ, ಆಕಳಕ್ಕೂ ಒಂದು ಚಲೋ ಸೆಡ್ ಕಟ್ಟಿ ಒಳಗೆ ಕಟ್ರಿ. ಅದಕ್ಕೆ ತಿನ್ನಿಸ್ರಿ, ಉಣಿಸ್ರಿ. ಎಲ್ಲಿ ಪಾನ್ ಪರಾಗ ಗುಟ್ಗ ತಿಂದು ಸಾಯ್ತೀರಿ, ಅದ್ರ ಬದ್ಲಿ ಅದಕ್ಕೆ ಒಂದಿಟ್ಟು ಮೇವು ಹಾಕಿದ್ರೆ ಒಂದು ಅರ್ಧ ಲೀಟ್ರ್ ಹಿಂಡಲಕ್ಕ. ಒಂದು ಆಕಳಿತ್ತಂದ್ರೆ ಎಷ್ಟೋ ಎಕರೆ ಇವತ್ತು ಗೊಬ್ಬರ ತಯಾರು ಮಾಡ್ಬೇಕು, ಪಂಚಗವ್ಯ ತಯಾರು ಮಾಡ್ರಿ. ನಮ್ಮಲ್ಲೆಲ್ಲ ಮಾಡ್ತಿರ್ತೀವಿ. ಪಾಪ ಮಜ್ಜಿಗೆ ಒಯ್ಲಾಕ್ ಬರ್ತಾರೆ ರೈತರು. ಯಾರು ಅದು 100 ರೂಪಾಯಿಗೆ, ಇದು 30 ರೂಪಾಯಿಗೆ ಮಾರ್ತೀವಿ ಲೀಟ್ರ್. ಇದು ಯಾವುದು ಕೆಟ್ಟ ಹುಳಿ, ಅದು ಸಮೀಪ ಬರೆಸ್ಕೊಡೋದು ಅಂಥ ಮಜ್ಜಿಗೆ ನಮ್ಮಲ್ಲಿ ಬಂದು ಹೋಯ್ತಾರೆ. ಗೋಶಾಲದಾಗ ಪಂಚಗವ್ಯ ತಯಾರು ಮಾಡ್ತಾರೆ. ಗೋಮೂತ್ರ ಎಷ್ಟು ಶ್ರೇಷ್ಠ ಐತೆ. ನಮ್ಮಲ್ಲಿ ಪೇರು ಗಿಡ, ಮಾವಿನ ಗಿಡ ಹಚ್ಚಿನ್ರಿ, ಮಾವಿನ ಗಿಡಕ್ಕೆ ಹೂವು ಇಟ್ಟುಬಿಟ್ಟು ಅದು ನೋಡ್ಬಿಟ್ರೆ ಬರೇ ನಾ ಏನೂ ಹಾಕೋದಿಲ್ಲ, ಯೂರಿಯಾ DAP ಬರೀ ಇದು ಏನು ದಿನ ತೊಳಿತಾರಲ್ಲ ಒಯ್ದು ಅದಕ್ಕೆ ಹಾಕೋದೇ. ಬರೀ ನಮ್ಮ ಗೋಶಾಲೆದಾಗ ನೋಡ್ರಿ ಆಕಳುಗಳು ಎಂತಿಂತ ಆಕಳದವು. ಅದಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ಕೋದು, ರೈತರು ಇನ್ನು ಮ್ಯಾಗ ಪ್ರತಿನಿಧಿ ಮಾಡ್ರಿ, ಕಟ್ಟಕರಿಗೆ ಆಕಳ ಕೊಡೋದಿಲ್ಲ. ಒಂದು ಎರಡನೇದು ಮನ್ಯಾಗ 1-2 ಆಕಳ ಕಟ್ತೀವನ್ನಂಥದ್ದು ಮಾಡಿದ್ರೆ ನಿಮ್ಮ ಒಕ್ಕಲ್ತನ ಉಳಿತದ. ಇಲ್ಕಂದ್ರೆ ಈ ದೇಶದಲ್ಲಿ ಕೃಷಿ ಅನ್ನೋಂಥದ್ದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಗೋ ಸಂಪತ್ತು ಹೋಯ್ತಂದ್ರೆ ಅದ್ರ ಜೊತೆ ಲಕ್ಷ್ಮಿನೇ ಹೋಗ್ಬಿಡ್ತಾಳೆ. ಲಕ್ಷ್ಮೀ ಬಾಲಕ್ ಪೂಜೆ ಮಾಡ್ತೀವಿ. ಯಾಕಂದ್ರೆ ಲಕ್ಷ್ಮೀ ಬಂದು ಅಲ್ಲಿ ಕೂತಳು. ಎಲ್ಲ ಕಡೆ ಜಾಗ ಫುಲ್ ಆಗಿತ್ತು. ನಾ ಎಲ್ಲಿ ಕುಂಡ್ರಲಿ ಅಂತ ಕೇಳೋರು. ಇಲ್ಲಿ ಹೋಗಿ ನೀ ಎಲ್ಲಿ ಕುಂಡ್ರಲ್ಲಿ, ಹೆಂಡೆ ಹಾಕಲ್ಲಿ ಕುಂಡ್ರು ಅಂತ ಹೇಳೋರು. ಇವತ್ತು ಆಕಳ ಪೂಜೆ ಗುಜರಾತ್ನಾಗ ಅದು ಮಾಡಿದ್ವಿ. ಮೊದಲು ಹಿಂದೆ ಪೂಜೆ ಮಾಡ್ತಾರೋ, ಎಲ್ಲಿ ಬಾಲಕ ಪೂಜೆ ಮಾಡಿ ಮುಂದೆ ಮಾರಿಗೆ ಪೂಜೆ ಮಾಡ್ತಾರೆ.
ಬಾಲದಾಗನೇ ಯಾರು ಕೂತಾರ? ಲಕ್ಷ್ಮಿ ಕೂತಾಳ. ಅಂದ್ರೆ ಬಾಲದಾಗ ಏನೈತೆ ಗೋಮೂತ್ರ ಚಗಣಿ ಒಳಗೆ ಐತಿ ಲಕ್ಷ್ಮಿ ಅನ್ನೋವಂಥದ್ದು. ಇದೊಂದು ಉದಾಹರಣೆ ಹೇಳಿ ನಾವು ನಮ್ಮ ಕುಲಪತಿಗಳಂದ್ರು, ಏನ್ರಿ ಭಾಳ ನೀವು ಸಾಫ್ಟ್ ಇದಿರಲ್ಲ ಅಂತಂದು. ಅಲ್ಲಿ ವಿಧಾನಸೌಧದಾಗ ನೋಡಿದ್ರೆ ಭಾಳ ಉಗ್ರ ವೀರಭದ್ರನ ಅವತಾರ ಇರ್ತದ, ಇಲ್ಲಿ ಮಾತ್ರ ಹಿಂಗೆ ಮಾತಾಡ್ತಿರಲ್ಲ. ನಾನು ಹಂಗೆ ಇದ್ದೀನಿ ಅಂದ್ರೆ ಎಲ್ಲರಿಗೂ ಅದನ್ನೇ ಮಾತಾಡಿದ್ರೆ ನಡೀದಿಲ್ಲ. ಯಾವಾಗ ಬಂದಾಗ ಕಟ್ಟಿಬೇಕು ಮತ್ತು ಸಾಲ್ತಾಗಬೇಕು. ಅದಕ್ಕೆ ನಾವು ಕುಲಪತಿಗಳು ಹೇಳಿದೆ, ನಾ ಹಂಗೆ ಅದೇನು ಸರ. ನಮ್ಮ ಜಿಲ್ಲಾದಾಗ ಯಾವ ಅಧಿಕಾರಿಗಳಿಗೂ ಒಮ್ಮೆ ಮತ್ತಿರ್ತಾರೆ, ಏನ್ರಿ ಯತ್ನಾಳ್ ಮತಕ್ಷೇತ್ರ ನೀ ಕೆಲಸ ಮಾಡ್ತೀಯ ಅಂತ ಚಕ್ರಮ್ಮ ಅಟ್ಟಿಕ್ಕದ ನಾವು ಅವನ ಕೈ ಹಂಗೆ ತಡೆದಿ ಅಂತಾರೆ. ಅವ್ರು ಬಂದವ್ರು ಅವ್ರು ಹೇಳ್ತಾರೆ, ಮಳ್ಳ ಅವನಂತ ಒಳ್ಳೆ MLA ಯಾರು ಇಲ್ಲ ಅಂತ ಅದನ್ನು ಹೇಳ್ತಾರೆ. ಆ ರೀತಿ ಪ್ರಗತಿ ಅಭಿವೃದ್ಧಿ ಬಂದಾಗ ನಾಡಗೌಡರಾಗಲಿ, ಕಟಕಗೊಂಡರಾಗಲಿ, MB ಪಾಲ್ರಾಗಲಿ ನಾವು ಅಭಿವೃದ್ಧಿ ಮಾಡೋರಿಗೆ ಜೈ ಐತೀವಿ, ಕೆಟ್ಟ ಮಾಡೋದ್ರಿಗೆ ಉಲ್ಟಾ ಬೀಳ್ತೀವಿ ಅಷ್ಟೇ. ಹಂಗನೇ ಉದ್ಧಾರ ಆಗೈತೆ ಬಿಜಾಪುರ, ಇಲ್ಲ ಅಂದ್ರೆ ಎಂದೂ ಆಗ್ತಿದ್ದಿಲ್ಲ. ಅಷ್ಟು ಹೇಳಿ ಈ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದೇ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.